ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ. ನಾನು ಅಖಿಲೇಶ್ ದಬ್ಬೆಕಟ್ಟೆ. 30 ಜಿಲ್ಲೆ 30 ಸುದ್ದಿಯನ್ನ ಬನ್ನಿ ನೋಡೋಣ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 27 ವರ್ಷದ ಯುವತಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಮೂಡಿಗೆರೆ ತಾಲೂಕಿನ ಬಾರಿಬೈಲು ಗ್ರಾಮದ ಯುವತಿ ಮೀನಾಕ್ಷಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಎದೆ ಉರಿ ಅಂತ ನಿನ್ನೆಯಷ್ಟೇ ಮೀನಾಕ್ಷಿ ಆಸ್ಪತ್ರೆಗೆ ದಾಖಲಾಗಿದ್ರು. ನಿನ್ನೆ ಜಿಲ್ಲೆಯಲ್ಲಿ ಭಾರಿ ಮಳೆಯ ಹಿನ್ನೆಲೆ ಮರ ಉರುಳಿ ಬಿದ್ದಿತ್ತು. ಹೀಗಾಗಿ ಮೀನಾಕ್ಷಿ ಆಸ್ಪತ್ರೆಯನ್ನ ತಲುಪೋದಕ್ಕೆ ಅರ್ಧ ಗಂಟೆ ಲೇಟ್ ಆಗಿತ್ತು. ದುರಾದೃಷ್ಟವಶಾತ್ ಮೀನಾಕ್ಷಿ ಆಸ್ಪತ್ರೆಗೆ ತಲುಪುವಷ್ಟರಲ್ಲೇ ಹೃದಯಾಘಾತ ಸಂಭವಿಸಿದೆ. ಯಾವ ಊರು? ಬೆಳಗೊಳ. ಏನು ಹೆಸರು? ನೀವೇನಾಗಬೇಕು ಅವರಿಗೆ? ತಂಗಿನಾ? ಹಾಂ. ನೀವು ಎಷ್ಟು ಜನ ಮಕ್ಕಳು ನೀವು? ಅಪ್ಪ ಅಮ್ಮ? ಹಾಂ. ಎಲ್ಲ ಕೂಲಿ ಕೆಲಸ ಮಾಡ್ಕೊಂಡು. ನಿನ್ನೆ ಎಷ್ಟೊತ್ತಿಗೆ ಆಗಿದೆ? ಎಷ್ಟೊತ್ತಿಗೆ ಅದು? ನಿನ್ನೆ ಒಂದು 6:30 ಎದೆ ನೋವಂತ. ದೇಶ ಸೇವೆಯಲ್ಲಿರುವಾಗಲೇ ವೀರ ಯೋಧನಿಗೆ ಹೃದಯಾಘಾತ ಆಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ತೊಂಡೇಬಾವಿ ಗ್ರಾಮದ ನಿವಾಸಿ 54 ವರ್ಷದ ಗಂಗಾಧರಪ್ಪರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಪಶ್ಚಿಮ ಬಂಗಾಳದ ಗಡಿ ಪ್ರದೇಶದಲ್ಲಿ ಕರ್ತವ್ಯವನ್ನ ನಿರ್ವಹಿಸುತ್ತಿರುವಂತಹ ವೇಳೆನೇ ಈ ಘಟನೆ ಆಗಿದೆ. 3 ದಶಕಗಳಿಂದ ದೇಶದ ಭದ್ರತೆಯ ಗಡಿಯನ್ನ ಕಾಯ್ತಾ ಇದ್ದಂತ ವೀರ ಯೋಧ ಇಂಡೋ ಟಿಬೇಟಿಯನ್ ಬಾರ್ಡರ್ ಫೋರ್ಸ್ನಲ್ಲಿ ಹವಲ್ದಾರ್ ಆಗಿದ್ರು. ಯೋಧನ ಪಾರ್ಥಿವ ಶರೀರವನ್ನ ಸದ್ಯ ಸ್ವಗ್ರಾಮಕ್ಕೆ ತಂದಿದ್ದಾರೆ. ಸ್ವಗ್ರಾಮದಲ್ಲಿ ಅಂತ್ಯಕ್ರಿಯೆ ಕೂಡ ಈಗ ನೆರವೇರಿದೆ. कंधा शस्त्र से बगल शस्त्र में आएगा. सब इंदे सब इंदे ಯಾದಗಿರಿಯಲ್ಲಿ ಮೊಹರಂ ಆಚರಣೆಯ ವೇಳೆ ಹೃದಯಾಘಾತಕ್ಕೆ ವ್ಯಕ್ತಿ ಬಲಿಯಾಗಿದ್ದಾನೆ. ಮೊಹರಂ ಹಬ್ಬದ ಸಂಭ್ರಮದಲ್ಲಿದ್ದ ಅಲಾಯಿ ದೇವರ ಸೇವಕ ಹಳೆಪ್ಪ ಪೂಜಾರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಯಾದಗಿರಿ ತಾಲೂಕಿನ ಶೆಟ್ಟಿಗೆರ ಗ್ರಾಮದಲ್ಲಿ ಈ ದುರ್ಘಟನೆಯಾಗಿದೆ. ಮೊಹರಂ ಹಬ್ಬ ಹಿನ್ನೆಲೆಯಲ್ಲಿ ಗ್ರಾಮದಲ್ಲಿ ನಸುಕಿನ 4 ಗಂಟೆಗೆ ಹಳೆಪ್ಪ ಪೂಜಾರಿ ಬೆಂಕಿ ಕೆಂಡವನ್ನ ಹಾರಿದ್ರು. ನಂತರ ಕಾಸಿಂ ಸಾಬ್, ಹುಸೇನ್ ಸಾಬ್ ಅಲಾಯಿ ದೇವರನ್ನ ಹಿಡಿದು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ರು. ಮನೆಯೊಂದರಲ್ಲಿ ಹಾಲು ಸೇವಿಸುತ್ತಿರುವಂತಹ ಹೊತ್ತಿನಲ್ಲೇ ಹಳ್ಳೆಪ್ಪ ಪೂಜಾರಿಗೆ ಎದೆನೋವು ಕಾಣಿಸಿಕೊಂಡಿತ್ತು. ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಪೂಜಾರಿಯವರು ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಸರಣಿ ಹೃದಯಾಘಾತ ಪ್ರಕರಣಗಳ ಹಿನ್ನೆಲೆ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಪ್ರತಿಕ್ರಿಯಿಸಿದರು. ಚನ್ನರಾಯಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮಾತನಾಡಿದ ಅವರು, ಕೋವಿಡ್ ಲಸಿಕೆಯಿಂದ ಯಾವುದೇ ಎಫೆಕ್ಟ್ ಇಲ್ಲ ಅಂತ ವರದಿಯಾಗಿದೆ. ಹೃದಯಾಘಾತ ಪ್ರಕರಣ ಮೊದಲಿನಿಂದಲೂ ಕೂಡ ಇತ್ತು. ಕೆಲವೊಂದು ಬಾರಿ ಆಹಾರ ಕ್ರಮ ಇವೆಲ್ಲವೂ ಕೂಡ ಹೃದಯಾಘಾತ ಕಾರಣ ಆಗುತ್ತೆ. ಪುನೀತ್ ರಾಜ್ಕುಮಾರ್ ಅವರು ಕೂಡ ಸಾಕಷ್ಟು ವ್ಯಾಯಾಮ ಮಾಡ್ತಿದ್ರು, ಆದ್ರೆ ಅವರಿಗೂ ಕೂಡ ಹೃದಯಾಘಾತ ಆಯ್ತು. ಮೃತಪಟ್ಟವರ ಬಗ್ಗೆ ನಮಗೆ ಬೇಸರ ಇದೆ. ಮುಂದೆ ಈ ರೀತಿ ಸಾವು ಆಗಬಾರದು. ಎಲ್ಲಾ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ಳುವುದಕ್ಕೆ ಸೂಚನೆಯನ್ನ ಕೊಟ್ಟಿದ್ದೇವೆ ಅಂತ ಹೇಳಿದ್ರು. ಇನಾಕ್ಯುಲೇಷನ್ ಯಾವುದೇ ಅಡ್ವರ್ಸ್ ಎಫೆಕ್ಟ್ ಈ ಹೃದಯಾಘಾತದ ಮೇಲೆ ಪರಿಣಾಮ ಬೀರಿಲ್ಲ ಅಂತಕ್ಕಂಥದ್ದನ್ನ ಅಧ್ಯಯನದ ವರದಿಗಳನ್ನು ಆಧರಿಸಿ ಇವತ್ತು ಪತ್ರಿಕೆಗಳಲ್ಲಿ ನೀವು ಬರ್ತಿದ್ದೀರಿ. ಆದ್ರಿಂದ ಈಗ ಜನಸಂಖ್ಯೆನೂ ಹೆಚ್ಚಿದೆ. ಮೊದಲೇನೋ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾ ಇರಲಿಲ್ಲ ಅಂತಲ್ಲ, ಆದರೆ ಒಂದು ಹಾರ್ಟ್ ಅಟ್ಯಾಕ್ಗೆ ಹೊತ್ತು ಹಲವಾರು ಇರ್ತವೆ. ವಂಶ ಪಾರಂಪರಿಕವಾಗಿ ಇರ್ತಕ್ಕಂಥ ಕಾಯಿಲೆಗಳು ಮತ್ತು ಅವ್ರು ಇರ್ತಾರೆ. ಕೆಲವು ಅವರಿಗೆ ಅದು ಗೊಳವಳಿಯಾಗಿ ಬಂದ್ಬಿಟ್ಟಿರುತ್ತೆ ಅವ್ರ ಇದರಲ್ಲಿ. ಇನ್ನು ಕೆಲವು ಸರಿ ನಮ್ಮ ಆಹಾರದ ಕ್ರಮದಲ್ಲೂ ಕೂಡ ವ್ಯತ್ಯಾಸ ಆದಾಗ ಇತ್ತೀಚೆಗೆ ಹೃದಯಾಘಾತದಿಂದ ಸಾವನ್ನಪ್ಪುತ್ತಿರುವ ಪ್ರಕರಣಗಳು ನಿಜಕ್ಕೂ ಬೇಸರದ ಸಂಗತಿ ಅಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನ ನೀಡಿದರು. ಇತ್ತೀಚೆಗೆ ಸಂಭವಿಸುತ್ತಿರುವಂತಹ ಹಾರ್ಟ್ ಅಟ್ಯಾಕ್ ಕೇಸ್ಗಳು ಕೋವಿಡ್ ಲಸಿಕೆಯಿಂದ ಆಗುತ್ತಿದೆ ಅಂತ ಇರೋರು ಇವೆಲ್ಲ ಕೂಡ ಬೇಜವಾಬ್ದಾರಿತನದ ಪರಮಾವಧಿ. ವಿಶ್ವದ 150ಕ್ಕೂ ಹೆಚ್ಚು ದೇಶಗಳಿಗೆ ಕೋವಿಡ್ ಲಸಿಕೆ ಹೋಗಿದೆ. ಇಡೀ ವಿಶ್ವವೇ ಭಾರತವನ್ನ ಕೊಂಡಾಡಿದೆ. ಆದರೆ ಈ ರೀತಿ ಹೇಳಿಕೆ ನೀಡ್ತಾ ಇರೋದು ದೇಶಕ್ಕೆ ಮಾಡುವಂತ ಅಪಮಾನ ಅಂತ ಕಿಡಿಕಾರಿದ್ರು. ಅವರು ಇವ್ರನ್ನೆಲ್ಲ ಹಾಕಿ ಇವ್ರನ್ನ ಮಾಡ್ಯಾರ. ಯಾಕಂದರೆ ಯಾವುದೇ ಒಬ್ಬ ಸಿಟ್ಟಿಂಗ್ ಮುಖ್ಯಮಂತ್ರಿಗೆ
ಇಷ್ಟು ಪ್ರಮಾಣದಲ್ಲಿ ಸಮಯ ಕೊಡಲಿಕ್ಕೆ ಆಗೋದಿಲ್ಲ. ಐದರ್ ಈ ಶುಡ್ ಚೀಫ್ ಮಿನಿಸ್ಟರ್ ಆರ್ ಹಿ ಶುಡ್ ಬಿ ಇನ್ ಡೆಲ್ಲಿ. ಅಂದರೆ ಡೆಲ್ಲಿಗೆ ಕರೆಸಿಕೊಳ್ಳುವ ನೆಪದಲ್ಲಿ ಇವರನ್ನು ಇಲ್ಲಿನಿಂದ 2.5 ವರ್ಷ ಆಗ್ತಾ ಬಂದಿದೆ. ಆಲ್ರೆಡಿ ಅವ್ರಿಗೆ ದಿಲ್ಲಿಯಲ್ಲಿ ಜವಾಬ್ದಾರಿ ಇದೆ, ಅದಕ್ಕೆ ದಿಲ್ಲಿ ಕರೆಸ್ಕೊತಾ ಇದ್ದೀವಿ ಅಂತ ಹೇಳುವಂಥ ಒಂದು ಸಂಕೇತವನ್ನು. ಚಾರ್ಮಡಿ ರಸ್ತೆಯಲ್ಲಿ ಸಂಚರಿಸುವಾಗ ಪ್ರಯಾಣಿಕರು ಹಾಗೂ ಪ್ರವಾಸಿಗರು ಭಾರೀ ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಚಾರ್ಮಡಿ ಘಾಟ್ನಲ್ಲಿ ಭಾರೀ ಮಂಜು ಕವಿದಿದೆ. 5 ಅಡಿ ದೂರವೂ ಕಾಣದಂತೆ ಮಂಜು ಆವರಿಸಿದ್ದು ಈ ದಾರಿಯಲ್ಲಿ ಸಂಚರಿಸಲು ಈಗ ದೊಡ್ಡ ಮಟ್ಟದ ಹರಸಾಹಸವನ್ನ ಪಡಬೇಕಾಗಿದೆ. ಇನ್ನು ಹಾವು ಬಳುಕಿನ ಮೈಕಟ್ಟಿನ ರಸ್ತೆ ಭೀಕರ ಸಮಸ್ಯೆಯನ್ನ ತಂದೊಡ್ಡಿದೆ. ಹಾಗಾಗಿ ಚಾರ್ಮಡಿ ರಸ್ತೆಯಲ್ಲಿ ವಾಹನ ಚಲಾಯಿಸುವಂತ ವೇಳೆ ತಿರುವುಗಳಲ್ಲಿ ಹೆಡ್ಲೈಟ್ ಜೊತೆ ಹಾರ್ನ್ ಅನ್ನ ಮಾಡಿಕೊಂಡು ಹೋಗೋದು ಒಳ್ಳೆಯದು. ಪ್ರಮುಖವಾಗಿ ಒಂದೆಡೆ ಗುಡ್ಡ, ಮತ್ತೊಂದು ಕಡೆ ಪ್ರಪಾತ ಹಿನ್ನೆಲೆಯಲ್ಲಿ ರಾತ್ರಿ ಪ್ರಯಾಣದ ವೇಳೆ ಪ್ರಯಾಣಿಕರು ಅತ್ಯಂತ ಜಾಗೃತಿಯನ್ನ ವಹಿಸಬೇಕಾಗಿದೆ. ಬೆಳಗಾವಿ ಜಿಲ್ಲೆಯ ಪಶ್ಚಿಮ ಘಟ್ಟಗಳಲ್ಲಿ ಭಾರೀ ಮಳೆ ಮುಂದುವರೆದಿದೆ. ಗೋಕಾಕ ತಾಲೂಕಿನ ಮುಡಚಿನಮಲ್ಕಿ ಫಾಲ್ಸ್ ಧುಮುಕಿ ಹರಿತಾ ಇದೆ. ಆದರೆ ಜಲಪಾತದ ತುತ್ತ ತುದಿಯಲ್ಲಿ ನಿಂತು ಫಾಲ್ಸ್ ಅನ್ನ ವೀಕ್ಷಿಸುತ್ತಿದ್ದಾರೆ ಅಲ್ಲಿನ ಪ್ರವಾಸಿಗರು. ಹುಚ್ಚಾಟವನ್ನ ಮೆರೆತಿದ್ದಾರೆ. ಭಾರೀ ಮಳೆಗೆ ಮಾರ್ಕಂಡೇಯ ನದಿ ಉಕ್ಕಿ ಹರಿದಿರುವಂತ ಹಿನ್ನೆಲೆಯಲ್ಲಿ ಫಾಲ್ಸ್ಗೆ ಸೃಷ್ಟಿಯಾಗಿದೆ. ಕಲ್ಲು ಬಂಡೆಗಳ ಮೇಲೆ ಹಾಲ್ ನೊರೆಯಂತೆ ನೀರು ಕುಕ್ಕಿ ಬರುತ್ತಾ ಇದೆ. ವೀಕೆಂಡ್ ಹಿನ್ನೆಲೆ ಜಲರಾಶಿಯನ್ನ ನೋಡುವುದಕ್ಕೆ ಪ್ರವಾಸಿಗರ ದಂಡೆ ಹರಿದು ಬರ್ತಿದ್ದು ಸ್ವಲ್ಪ ಹೆಚ್ಚು ಕಮ್ಮಿಯಾದ್ರೂ ಕೂಡ ಅಪಾಯ ಕಟ್ಟಿಟ್ಟ ಬುತ್ತಿ. ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಮತ್ತು ಕಬಿನಿ ಡ್ಯಾಂನಿಂದ ಹೆಚ್ಚಿನ ಪ್ರಮಾಣದ ನೀರು ಬಿಡುಗಡೆಯ ಹಿನ್ನೆಲೆಯಲ್ಲಿ ಗಗನಚುಕ್ಕಿ ಜಲಪಾತಕ್ಕೆ ಜೀವ ಕಳೆ ಬಂದಿದೆ. ಹೆಚ್ಚಿನ ಪ್ರಮಾಣದ ನೀರಿನಿಂದ ಗಗನಚುಕ್ಕಿ ಜಲಪಾತ ಭೂರ್ಗರಿತಾ ಇದೆ. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನಲ್ಲಿರುವಂತ ಗಗನಚುಕ್ಕಿ ಜಲಪಾತ ಹಾಲ್ ನೊರೆಯಂತೆ ಈಗ ಧುಮುಕಿ ಹರಿತಾ ಇದೆ. ಜಲಪಾತದ ವೈಭವ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಪ್ರಕೃತಿ ಸೌಂದರ್ಯವನ್ನ ಎಲ್ಲರೂ ಕೂಡ ಮೆಚ್ಚುತ್ತಿದ್ದಾರೆ. ವೀಕೆಂಡ್ ಹಿನ್ನೆಲೆಯಲ್ಲಿ ಕಾಫಿನಾಡು ಚಿಕ್ಕಮಗಳೂರಿಗೆ ಪ್ರವಾಸಿಗರ ದಂಡೆ ಹರಿದು ಬರ್ತಿದೆ. ಮುಳ್ಳಯ್ಯನಗಿರಿ ದತ್ತುಪಟ್ಟ ಈ ರಸ್ತೆಯಲ್ಲಿ ಸಾಲು ಸಾಲು ವಾಹನಗಳು ನಿಂತಿದ್ದು ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಈ ಹಿನ್ನೆಲೆ ಪ್ರವಾಸಿಗರು ಹಾಗೂ ವಾಹನ ಸವಾರರು ತೀವ್ರ ಪರದಾಟವನ್ನ ನಡೆಸಿದ್ರು. ಮಳೆಯ ಮಧ್ಯೆ ಕಿರಿದಾದ ರಸ್ತೆಯಲ್ಲಿ ವಾಹನವನ್ನ ಚಲಾಯಿಸುವುದು ಚಾಲಕರಿಗೆ ದೊಡ್ಡ ಮಟ್ಟದ ಸಮಸ್ಯೆಯಾಗಿತ್ತು. ಇನ್ನು ಈ ವಾಹನಗಳನ್ನ ನಿಯಂತ್ರಿಸಲು ಪೊಲೀಸರು ಕೂಡ ಹರಸಾಹಸವನ್ನ ಪಟ್ಟರು. ಮಕ್ಕಳ ಹಕ್ಕು ರಕ್ಷಣೆ ಮಾಡುವಲ್ಲಿ ವಿಫಲವಾದ ಹಿನ್ನೆಲೆ ನವೋದಯ ಶಾಲೆಯ ವಿರುದ್ಧ ಪ್ರಕರಣ ದಾಖಲಿಸಲು ಮಕ್ಕಳ ಹಕ್ಕುಗಳ ಆಯೋಗ ಮುಂದಾಗಿದೆ. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ನಾರಾಯಣಪುರ ಗ್ರಾಮದಲ್ಲಿರುವಂತ ಜವಾಹರ್ ನವೋದಯ ವಿದ್ಯಾಲಯದಲ್ಲಿ ಭಾರೀ ಅವ್ಯವಸ್ಥೆ ಕಂಡುಬಂದಿದ್ದು ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯ ಶಶಿಧರ್ ದಿಢೀರ್ ಭೇಟಿಯನ್ನ ನೀಡಿದ್ರು. ಶಾಲೆಯಲ್ಲಿ ನೀರಿನ ಟ್ಯಾಂಕ್, ಅಡುಗೆ ಕೋಣೆ, ಶಾಲಾ ಕೊಠಡಿಯನ್ನ ಪರಿಶೀಲಿಸಿದ್ರು. ಈ ವೇಳೆ ಕಳಪೆ ಗುಣಮಟ್ಟದ ಆಹಾರ ಪೂರೈಕೆಯ ಬಗ್ಗೆ ವಿದ್ಯಾರ್ಥಿಗಳು ಕೂಡ ದೂರನ್ನ ಕೊಟ್ಟಿದ್ರು. ಶಾಲೆಯಲ್ಲಿ ನಮಗೆ ಹೊಟ್ಟೆ ತುಂಬಾ ಊಟ ಕೊಡ್ತಿಲ್ಲ, ಕುಡಿಯೋದಕ್ಕೆ ಶುದ್ಧ ನೀರಿಲ್ಲ, ಸ್ನಾನಕ್ಕೆ ಬಿಸಿ ನೀರು ಕೊಡ್ತಿಲ್ಲ ಅನ್ನೋದಾಗಿ ಮಕ್ಕಳು ತಮಗಿರುವಂತಹ ಅಳಲನ್ನ ತೋಡ್ಕೊಂಡಿದ್ರು. ಈ ಹಿನ್ನೆಲೆಯಲ್ಲಿ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದಲ್ಲಿ ಸ್ವಯಂ ಪ್ರೇರಿತ ಪ್ರಕರಣವನ್ನ ದಾಖಲಿಸಲು ನಿರ್ಧರಿಸಲಾಗಿದೆ ಅಂತ ಗ್ಯಾರಂಟಿ ನ್ಯೂಸ್ಗೆ ಆಯೋಗದ ಸದಸ್ಯ ಶಶಿಧರ್ ಮಾಹಿತಿಯನ್ನ ನೀಡಿದ್ರು. ನಮಗೆ ಹೊಟ್ಟೆ ತುಂಬಾ ಊಟ ಕೊಡ್ತಿಲ್ಲ ಅನ್ನೋದಾಗಿ ಅಲ್ಲಿ ಅಳಲನ್ನ ತೋಡ್ಕೊಂಡಿದ್ದಾರೆ. बराबर नहीं है ना बैगन
पूरा देखो सड़े हुए बैगन दिख रहे हैं। हाँ? ಶಿವಮೊಗ್ಗದಲ್ಲಿ ಹಿಂದೂ ದೇವರ ಮೂರ್ತಿಗಳನ್ನ ಅಪಮಾನಿಸಿದ್ದ ಪ್ರಕರಣದ ಹಿನ್ನೆಲೆ ಎಂಎಲ್ಸಿ ಡಾಕ್ಟರ್ ಧನಂಜಯ್ ಸರ್ಜಿ ಪ್ರತಿಕ್ರಿಯೆಯನ್ನು ನೀಡಿದ್ರು. ಇದೊಂದು ಶೋಚನೀಯ ಸಂಗತಿ. ದೇವರ ಮೂರ್ತಿಯನ್ನ ಕಾಲಿನಿಂದ ಹೊಡೆಯುತ್ತಾರೆ ಅಂದ್ರೆ ಏನರ್ಥ? ಏನಿದು ಹಿಂಗೆ? ಇಲ್ಲಿ ನಿರ್ಮಾಣ ಹಂತದಲ್ಲಿರುವಂತಹ ಕಟ್ಟಡದಲ್ಲಿ ಅನೈತಿಕ ಕೆಲಸ ಮಾಡ್ತಾರೆ. ಕೂಡಲೇ ಸಿಸಿ ಕ್ಯಾಮೆರಾವನ್ನ ಪರಿಶೀಲನೆ ಮಾಡಿ ಆರೋಪಿಗಳ ಬಂಧನ ಮಾಡಬೇಕು. ಅಕ್ರಮವಾಗಿ ನಿರ್ಮಾಣ ಮಾಡಿದ ಕಟ್ಟಡವನ್ನ ನೆಲಸಮ ಮಾಡಬೇಕು. ಕೃತ್ಯ ಎಸಗಿದ್ದ ಕಿಡಿಗೇಡಿಗಳನ್ನ ಕೂಡಲೇ ಬಂಧಿಸಬೇಕು ಅಂತ ಹೇಳಿದ್ರು. ಮತ್ತೆ ದೇವರ ಮೂರ್ತಿನ ಕಿತ್ತು ಚರಂಡಿಗೆ ಹಾಕ್ತಾರೆ ಅಂದರೆ ಯಾವ ರೀತಿಯ ಅವ್ರ ಕೃತ್ಯದಲ್ಲಿ ಅವರ ತಲೆಯಲ್ಲಿ ಇದೆ ಅಂತ ಹೇಳಿ ಇವ್ರು ಏನು ಮಾಡೋಕ್ಕೂ ಹೆಸೋದಿಲ್ಲ ಅಂಥವ್ರಿಗೆ. ಇದು ನಾವು ನೋಡಿದರೆ ಅವ್ರಿಗೆಲ್ಲ ಕಂಪ್ಲೇಂಟ್ ಮಾಡೋದು, ಪ್ರತಿದಿನ ಬರ್ತಾರೆ ಇಲ್ಲಿ ಬಂದು ಸಂಜೆ 4ರಿಂದ 10 ಗಂಟೆ ತನಕ ಕಾಲ ಕಳೀತಾರೆ ಹುಡುಗರು ಅಂತ ಹೇಳ್ತಾರೆ. ಇಲ್ಲಿ ಓಡಾಡೋದು ಹೆದರಿಕೆ ಆಗುತ್ತೆ ಅಂತ ಕಂಪ್ಲೇಂಟ್ ಕೂಡ ಹೇಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಕಂಪಲ್ಸರಿ ಹೇಗಿದ್ರು CC ಕ್ಯಾಮ್ರಾ ಇದೆ. CC ಕ್ಯಾಮ್ರಾ ರಾಮನಗರದಲ್ಲಿ ಬೈಕ್ನಿಂದ ಬಿದ್ದು ಗಾಯಗೊಂಡಿದ್ದ ವ್ಯಕ್ತಿಯನ್ನ ಆಸ್ಪತ್ರೆಗೆ ಸೇರಿಸಿ ಶಾಸಕರು ಮಾನವೀಯತೆಯನ್ನ ಮೆರೆದಿದ್ದಾರೆ. ಮಾಗಡಿ ತಾಲೂಕಿನ ಕಾಳರಿ ಗ್ರಾಮದ ಬಳಿ ಬೈಕ್ನಿಂದ ಬಿದ್ದು ವ್ಯಕ್ತಿಗೆ ಗಾಯ ಆಗಿತ್ತು. ಆತ ನರಳಾಡ್ತಿದ್ದ. ಇದೇ ಮಾರ್ಗವಾಗಿ ಕಾರ್ಯನಿಮಿತ್ತ ಕದೂರಿಗೆ ತೆರಳುತ್ತಾ ಇದ್ದ ಶಾಸಕ HC ಬಾಲಕೃಷ್ಣ ಗಾಯಾಳುವನ್ನ ತಮ್ಮದೇ ಕಾರ್ನಲ್ಲಿ ಆಸ್ಪತ್ರೆಗೆ ರವಾನಿಸಿದರು. ಇನ್ನು ಗಾಯಾಳುಗೆ ಚಿಕಿತ್ಸೆಯನ್ನ ಕೊಡಿಸಿ ನೆರವಾದ್ರು. ಬಳಿಕ ಬೇರೊಂದು ಕಾರ್ನಲ್ಲಿ ಕದೂರು ಕಡೆಗೆ ಶಾಸಕರು ಪ್ರಯಾಣವನ್ನ ಬೆಳೆಸಿದ್ರು. ಮಾಗಡಿ ಶಾಸಕರ ಮಾನವೀಯತೆಗೆ ಸಾರ್ವಜನಿಕರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು. ಕೂತ್ಕೊಂಡು ಒಳಗಡೆ ತಲೆ ಆ ಕಡೆ ಹಾಕೊಳ್ಳಿ. ಕೂತ್ಕೊಂಡ್ರಿ ಕಡೆಗೆ ತಗೊಂಡೋಗ್ರೆ. ತುಮಕೂರಿನಲ್ಲಿ ದಾವಣಗೆರೆಯ PSI ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ತುಮಕೂರಿನ ದ್ವಾರಕಾ ಲಾಡ್ಜ್ನಲ್ಲಿ ದಾವಣಗೆರೆ ಬಡಾವಣೆಯ ಪೊಲೀಸ್ ಠಾಣೆಯ PSI ನಾಗರಾಜು ಸಾವಿಗೆ ಶರಣಾಗಿದ್ದಾರೆ. ಸಾವಿಗೆ ಕೌಟುಂಬಿಕ ಕಲಹ ಕಾರಣ ಅಂತ ಡೆತ್ ನೋಟ್ನಲ್ಲಿ ಬರೆದಿದ್ದಾರೆ PSI. ನನ್ನ ಸಾವಿನ ಬಳಿಕ ಮಗನಿಗೆ ಕೆಲಸ ಕೊಡುವುದಕ್ಕೆ ಮನವಿ ಮಾಡಿದ್ದಾರೆ. ಘಟನಾ ಸ್ಥಳಕ್ಕೆ ತುಮಕೂರು ನಗರದ ಠಾಣೆಯ CPI ಅವಿನಾಶ್ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರು. PSI ಮೃತದೇಹವನ್ನ ಜಿಲ್ಲಾಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗೆ ರವಾನಿಸಲಾಗಿದೆ. ಹುಬ್ಬಳ್ಳಿಯ ಕಿಮ್ಸ್ನಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ ಮಹಿಳೆ ಏಕಾಏಕಿಯಾಗಿ ಸಾವನ್ನಪ್ಪಿದ್ದಾರೆ. ಇನ್ನು ಬೆಳಗಿನ ಜಾವ ರೋಗಿಯನ್ನ ಕರೆದುಕೊಂಡು ಹೋಗುವಂತ ಸಮಯದಲ್ಲಿ ನಜೀರಮ್ಮ ಎಂಬಾಕೆ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ. ನಜೀರಮ್ಮ ಸಾವನ್ನಪ್ಪಿದ್ದಂತೆ ಇತರ ಕಾರ್ಮಿಕರು ರೈಟ್ ಟ್ರ್ಯಾಕ್ ಏಜೆನ್ಸಿಯ ವಿರುದ್ಧ ಪ್ರತಿಭಟನೆಯನ್ನ ಮಾಡಿದ್ರು. ಇನ್ನು ಪ್ರತಿಭಟಿಸುತ್ತಿರುವಂತಹ ಈ ಪೌರ ಕಾರ್ಮಿಕರು ರೈಟ್ ಟ್ರ್ಯಾಕ್ ಏಜೆನ್ಸಿ ಮೂಲಕ ಹೊರಗುತ್ತಿಗೆಯ ಆಧಾರದ ಮೇಲೆ ಕಾರ್ಯವನ್ನ ನಿರ್ವಹಿಸುತ್ತಿದ್ದಾರೆ. ಸಂಬಳ ಸರಿಯಾಗಿ ಕೊಡ್ತಿಲ್ಲ, ಕೆಲಸದ ಸಮಯ ಹೆಚ್ಚು ಮಾಡಿದ್ದಾರೆ ಅನ್ನೋದಾಗಿ ಆರೋಪ ಮಾಡಿದ್ದಾರೆ. ಅಬ್ದುಲ್ ಗಣಿ ಎಂಬಾತನಿಂದ ಆಸ್ಪತ್ರೆಯ ಕಾರ್ಮಿಕರನ್ನ ಹತ್ತಿಕ್ಕುವಂತ ಯತ್ನ ನಡೀತಾ ಇದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇಲ್ಲಾಂದ್ರೂ ನಾವು ರೊಕ್ಕ ತುಂಬೇವ್ರಿ ಮೊನ್ನೆ. ನಾವು 20 ವರ್ಷ ಹತ್ರ ಇಲ್ಲಿ ದುಡಾಕತ್ತಿ, ನಮಗೊಂದು ESI ಇಲ್ಲ, ಒಂದು ಏನು PF ಇಲ್ಲ, ಏನು ಇಲ್ಲ ರೀ. ನಾವು ಯಾರ್ದಾರ ಕಡೆ ಹೋಗಿ ಕೇಳಿದ್ರೆ ಈಗ ESI PF ಬಗ್ಗೆ ನಾ ಮಾತಾಡಂತ ರಾಬರ್ಟ್ ಎಲ್ಲ ರಾಯಚೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ನವಜಾತ ಶಿಶುಗಳನ್ನ ಅದಲು ಬದಲು ಮಾಡಿದ್ದಾರೆ ಅನ್ನುವಂತ ಒಂದು ಗಂಭೀರ ಆರೋಪವನ್ನು ಮಾಡಲಾಗಿದೆ. ಸಿಂಧನೂರಿನ ತಾಲೂಕು ಆಸ್ಪತ್ರೆಯ ಸಿಬ್ಬಂದಿ ವಿರುದ್ಧ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಸಿನ್ನೂರು ತಾಲೂಕಿನ ಗಾಂಧಿನಗರದ ಹುಲ್ಲಪ್ಪ ಹಾಗೂ ರೇವತಿ ದಂಪತಿ ತಮ್ಮ ಮಗುವನ್ನ ಬದಲಾಯಿಸಿದ್ದಾರೆ ಅನ್ನೋದಾಗಿ ಆರೋಪಿಸಿದ್ದಾರೆ. ಹೆರಿಗೆಯ ಬಳಿಕ ರೇವತಿಗೆ ಗಂಡು ಮಗುವನ್ನ ನೀಡಿ ಎದೆ ಹಾಲನ್ನ ಉಣಿಸಲಾಗಿತ್ತು. ಅದಾದ ಮೇಲೆ ರೇವತಿಗೆ ನಿಮಗೆ ಹೆಣ್ಣು ಮಗು ಹುಟ್ಟಿದೆ, ಗಂಡು ಮಗು ಅಲ್ಲ ಅಂತ ಹೇಳಿದ್ದಾರೆ. ಆಸ್ಪತ್ರೆಯ ನಡೆಯ ಬಗ್ಗೆ ರೇವತಿ ಕುಟುಂಬಸ್ಥರು ಅನುಮಾನವನ್ನ ವ್ಯಕ್ತಪಡಿಸಿದ್ದು ಸಿಂಧನೂರು ನಗರ ಪೊಲೀಸ್ ಠಾಣೆಯಲ್ಲಿ ಈಗ ದೂರು ಕೂಡ ದಾಖಲಾಗಿದೆ.
ನಮಗೆ ರೇವತಿ ಅಂತ ಕರೆದಾಗ ನಾವೇನೈತೆ ಮಗು ಕಡೆ ಅಂತ ಎತ್ಕೊಂಡೀವಿ. ಎತ್ಕೊಂಡು ಹೋಗಿ ತುಮಕೂರಿನಲ್ಲಿ ಪತಿಯೇ ಪತ್ನಿಯನ್ನ ಬರ್ಬರವಾಗಿ ಕೊಲೆ ಮಾಡಿದ್ದಾನೆ. ಮಂಡ್ಯ ನಿವಾಸಿ 20 ವರ್ಷದ ಗೀತಾಳನ್ನ ನವೀನ ಎಂಬಾತ ಕುತ್ತಿಗೆ, ಮುಖ ಹಾಗೂ ಇತರೆ ಭಾಗಗಳಿಗೆ ಚಾಕುವಿನಿಂದ ಇರಿದು ಹತ್ಯೆ ಮಾಡಿದ್ದಾನೆ. ತುಮಕೂರಿನ ಹೊರವಲಯದ ಅಂತರಸನಹಳ್ಳಿ ಬಳಿ ಘಟನೆ ನಡೆದಿದ್ದು ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ಕೊಲೆಯಾಗಿದೆ ಅಂತ ಶಂಕಿಸಲಾಗಿದೆ. ಕಳೆದ 2 ವರ್ಷಗಳ ಹಿಂದೆ ಇಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯ ಆಗಿ ಮದುವೆಯಾಗಿದ್ದಾರು ಅಂತ ಈಗ ತಿಳಿದು ಬರ್ತಿದೆ. ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ತುಮಕೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಕಲಬುರಗಿ ತಾಲೂಕಿನ ಹೊನ್ನಕಿರಣಗಿ ಗ್ರಾಮದ ಬಳಿ ಕುಡಿಯುವ ನೀರಿನ ಪೈಪು ಒಡೆದು ಅನೇಕ ದಿನಗಳಿಂದ ನೀರು ವ್ಯರ್ಥವಾಗ್ತಿದ್ದು ಅಧಿಕಾರಿಗಳಿಗೆ ತಿಳಿಸಿದ್ರೂ ಕೂಡ ಕ್ರಮ ಕೈಗೊಂಡಿಲ್ಲ ಅನ್ನೋದಾಗಿ ಸ್ಥಳೀಯರು ಆಕ್ರೋಶವನ್ನ ಹೊರಗಾಕ್ತಿದ್ದಾರೆ. ಬೀದರ್ ಶ್ರೀರಂಗಪಟ್ಟಣ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವಂತ ಹೊನ್ನಕಿರಣಗಿ ಗ್ರಾಮದ ಮುಖ್ಯ ರಸ್ತೆಯಲ್ಲೇ ಬೃಹತ್ ಗಾತ್ರದ ಕುಡಿಯುವ ನೀರಿನ ಪೈಪು ಒಡೆದು ನೀರು ಪೋಲಾಗ್ತಿದೆ. ಮತ್ತೊಂದೆಡೆ ರಭಸವಾಗಿ ನೀರು ಚಿಮ್ತಾ ಇರೋದ್ರಿಂದ ವಾಹನ ಸವಾರರಿಗೆ ತೊಂದರೆ ಆಗ್ತಾ ಇದೆ ಅಂತ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಕಿಡಿಕಾರಿದ್ರು. ಹುಬ್ಬಳ್ಳಿಯಲ್ಲಿ ಓವರ್ಟೇಕ್ ಮಾಡಲು ಹೋಗಿ ಬೈಕ್ ಸವಾರ ಸಾವನ್ನಪ್ಪಿದ್ದಾನೆ. ಹುಬ್ಬಳ್ಳಿ ತಾಲೂಕಿನ ಕುಸುಗಲ್ ಗ್ರಾಮದ ಹಳ್ಳದ ಬಳಿ ಈ ದುರ್ಘಟನೆ ಆಗಿದೆ. ಬಸ್ ಅನ್ನ ಓವರ್ಟೇಕ್ ಮಾಡಲು ಹೋಗಿದ್ದ ಬೈಕ್ ಸವಾರ ಬೈಕ್ ಸ್ಪೀಡ್ ಆಗಿ ಬಸ್ ಹಿಂಬದಿ ಗಾಲಿಗೆ ಸಿಲುಕಿ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾನೆ. ಇನ್ನು ಅಳಗವಾಡಿ ಗ್ರಾಮದ ನಿವಾಸಿ ಬ್ಯಾಹಟ್ಟಿಯಿಂದ ಹುಬ್ಬಳ್ಳಿಗೆ ಬರ್ತಾ ಇದ್ದಂತ ವೇಳೆ ಈ ಅಪಘಾತ ಆಗಿದೆ. ಬೈಕ್ ಸ್ಪೀಡ್ ಆಗಿ ಬೀಳುವ ದೃಶ್ಯ ಮುಂದೆ ಬರ್ತಾ ಇದ್ದಂತ ಕಾರಿನ ಈ ಡ್ಯಾಶ್ ಬೋರ್ಡ್ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ನೆಲಮಂಗಲದಲ್ಲಿ ಕೊಳೆತ ಸ್ಥಿತಿಯಲ್ಲಿ ಯುವಕನ ಮೃತದೇಹ ಪತ್ತೆಯಾಗಿದೆ. ಮೃತ ವ್ಯಕ್ತಿಯನ್ನ ಗುಲ್ಬರ್ಗದ ನಿವಾಸಿ 25 ವರ್ಷದ ಜಟ್ಟಪ್ಪ ಅನ್ನೋದಾಗಿ ಗುರುತಿಸಲಾಗ್ತಿದೆ. ಮೃತದೇಹದ ವಾಸನೆ ಬಂದ ಹಿನ್ನೆಲೆಯಲ್ಲಿ ಸ್ಥಳೀಯರು ಪೊಲೀಸರಿಗೆ ಮಾಹಿತಿಯನ್ನು ನೀಡಿದ್ದಾರೆ. ಮರಣೋತ್ತರ ಪರೀಕ್ಷೆಗಾಗಿ ಮೃತದೇಹವನ್ನ ನೆಲಮಂಗಲ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನು ಜಪ್ಪಟ್ಟ ಈತನ ಸಾವಿನ ಬಗ್ಗೆ ಪೋಷಕರು ಅನುಮಾನವನ್ನ ವ್ಯಕ್ತಪಡಿಸಿದ್ದು ನೆಲಮಂಗಲ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಚಲಿಸುತ್ತಿದ್ದ ಸ್ಕೂಟಿ ಮೇಲೆ ಮರದ ರೆಂಬೆ ಬಿದ್ದು ಬಾಲಕಿ ಗಂಭೀರವಾಗಿ ಗಾಯ ಆಗಿದ್ದಾಳೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಕಾಯ್ಕಿಣಿ ರಸ್ತೆಯ ಬಳಿ ಈ ಘಟನೆಯಾಗಿದೆ. ಸುಭಾಷ್ ವೃತ್ತದ ಕಡೆಗೆ ಸ್ಕೂಟಿ ಸವಾರರು ತೆರಳುತ್ತಿದ್ದಂತ ವೇಳೆ ಏಕಾಏಕಿಯಾಗಿ ಮರದ ರೆಂಬೆ ಮುರಿದು ಬಿದ್ದಿದೆ. ರೆಂಬೆ ಬಿದ್ದು ಸ್ಕೂಟಿ ಅಡ್ಡಲಾದ ಬಿದ್ದಂತ ಪರಿಣಾಮವಾಗಿ ಬಾಲಕಿಯ ತಲೆಗೆ ಪೆಟ್ಟಾಗಿದ್ದು ಕೂಡಲೇ ಬಾಲಕಿಯನ್ನ ಆಸ್ಪತ್ರೆಗೆ ರವಾನಿಸಲಾಯಿತು. ಇನ್ನು ತಲೆಗೆ ಸಣ್ಣ ಹೊಡೆತ ಬಿದ್ದು ಅದೃಷ್ಟವಶಾತ್ ಪ್ರಾಣ ಅಪಾಯದಿಂದ ಬಾಲಕಿ ಪಾರಾಗಿದ್ದಾಳೆ. ಇನ್ನು ಘಟನೆ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಕಾರವಾರ ಸಂಚಾರಿ ಪೊಲೀಸರು ಆಗಮಿಸಿ ಬ್ಯಾರಿಗೇಟ್ ಅನ್ನ ಅಳವಡಿಸಿ ರಸ್ತೆಯಲ್ಲಿ ವಾಹನ ಸಂಚಾರವನ್ನ ನಿಯಂತ್ರಿಸಿದ್ರು. ಈ ವೇಳೆ ಅಪಾಯಕಾರಿ ರೆಂಬೆಗಳನ್ನ ತೆರವುಗೊಳಿಸುವಂತೆ ಸ್ಥಳೀಯರು ಕೂಡ ಆಗ್ರಹಿಸಿದ್ರು. ರಾಯಚೂರು ಜಿಲ್ಲೆಯಲ್ಲಿ ಸರಣಿ ಮನೆ ಕಳ್ಳತನ ಮುಂದುವರಿತಾನೆ ಇದೆ. ಬೈಕ್ನಲ್ಲಿ ಬಂದಿದ್ದ ಖತರ್ನಾಕ್ ಕದಿಮರು ಒಂದೇ ದಿನ 5 ಮನೆಗಳನ್ನ ದೋಚಿದ್ದಾರೆ. ಲಿಂಗಸಗೂರು ತಾಲೂಕಿನ ಕರಡಕಲ್ ಗ್ರಾಮದಲ್ಲಿ ಈ ಘಟನೆ ಆಗಿದೆ. ಜನರು ಮೊಹರಂ ವೀಕ್ಷಣೆ ಮಾಡಲು ಹೋದಂತ ಸಮಯದಲ್ಲಿ ಕಳ್ಳತನ ಆಗಿದ್ದು ರುದ್ರಯ್ಯ ಸ್ವಾಮಿ ಎಂಬಾಂತರ ಮನೆಯಲ್ಲಿದ್ದಂತ 45 ಗ್ರಾಂ ಚಿನ್ನ, 150 ಗ್ರಾಂ ಬೆಳ್ಳಿ, ಇನ್ನು ಇತರ ವಸ್ತುಗಳು ಜೊತೆಯಲ್ಲಿ 60,000 ರೂಪಾಯಿಗಳನ್ನ ಕಳ್ಳರು ಎಗರಿಸಿದ್ದಾರೆ. ಗುಂಡಯ್ಯ ಸ್ವಾಮಿ, ಇನ್ನು ಪವಾಡೆಪ್ಪ ನಾಯಕ, ಮಹಂತೇಶ ಕುಮಾರ್ ಎನ್ನುವವರ ಮನೆಯಲ್ಲೂ ಕೂಡ ಕಳ್ಳತನ ಆಗಿದ್ದು ಕಳ್ಳತನದ ಪ್ರತಿಯೊಂದು ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಮಾಹಿತಿ ತಿಳಿದು ಸ್ಥಳಕ್ಕಾಗಮಿಸಿದ ಲಿಂಗಸಗೂರು ಪೊಲೀಸರು ಪರಿಶೀಲನೆಯನ್ನ ನಡೆಸಿದರು.
ಮಂಗಳೂರಿನ ಕಿನ್ನಿಗೋಳಿಯ ಲಾಡ್ಜೊಂದರ ಮಾಲೀಕರಿಗೆ ಹಣಕ್ಕಾಗಿ ಬೆದರಿಕೆಯನ್ನು ಒಡ್ಡಲಾಗಿದೆ. ಪ್ರಕರಣದ ಹಿನ್ನೆಲೆಯಲ್ಲಿ ಇಬ್ಬರು ಆರೋಪಿಗಳನ್ನ ಮೂಲ್ಕಿ ಪೊಲೀಸರು ನ್ಯಾಯಾಲಯಕ್ಕೆ ಹಾಜರುಪಡಿಸಿದರು. ಆರೋಪಿಗಳಾದ ಸುರತ್ಕಲ್ನ ಕುಳಾಯಿ ನಿವಾಸಿ ಧನುಷ್ ಭಂಡಾರಿ ಮತ್ತು ನರಿಂಗಾನ್ ನಿವಾಸಿ ಆದಿತ್ಯ ಎನ್ನುವವರನ್ನ ಈಗ ಬಂಧನ ಮಾಡಲಾಗಿದೆ. ಬಂಧಿತರ ವಿರುದ್ಧ ಈ ಹಿಂದೆ ಮಂಗಳೂರು ಉತ್ತರ, ಮಂಗಳೂರು ದಕ್ಷಿಣ, ಕಂಕನಾಡಿ, ಉಳ್ಳಾಲ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕೊಲೆ, ದರೋಡೆ, ಸುಲಿಗೆಯ ಪ್ರಕರಣಗಳು ಕೂಡ ದಾಖಲಾಗಿದೆ. ಬೆಳಗಾವಿಯ ಗೋಕಾಕ್ನಲ್ಲಿ ಲಕ್ಷ್ಮೀದೇವಿ ಜಾತ್ರೆಯಲ್ಲಿ ಭಂಡಾರ ದೋಕುಳಿ ನಡೆಸಲಾಯಿತು. ರಸ್ತೆ ಮೇಲೆ ಅಪಾರ ಪ್ರಮಾಣದಲ್ಲಿ ಭಂಡಾರ ಬಿದ್ದಿದ್ದ ಹಿನ್ನೆಲೆಯಲ್ಲಿ ಬೈಕ್ ಸವಾರರು ಸ್ಕಿಡ್ ಆಗಿ ಜಾರಿ ಬಿದ್ದಿದ್ದು ನೋಡ್ತಿದ್ದಂತೆ ಬೈಕ್ ಸವಾರರು ಜಾರಿ ಬೀಳುವಂತ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇನ್ನು ಅಪಘಾತಗಳ ವಿಚಾರ ಗೊತ್ತಾಗ್ತಿದ್ದಂತೆ ರಸ್ತೆ ಶುದ್ಧೀಕರಣಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಸೂಚನೆಯನ್ನ ನೀಡಿದ್ರು. ಸಚಿವ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ವತಿಯಿಂದ ಸತೀಶ್ ಜಾರಕಿಹೊಳಿ ಬೆಂಬಲಿಗರು ಕೂಡ ನಗರದ ರಸ್ತೆಗಳನ್ನ ಸ್ವಚ್ಛಗೊಳಿಸಿದ್ರು. ರಾಯಚೂರು ಜಿಲ್ಲೆಯಲ್ಲಿ ಬೀದಿ ನಾಯಿಗಳ ಹಾವಳಿ ಮುಂದುವರೆದಿದೆ. 4 ವರ್ಷದ ಬಾಲಕನಿಗೆ ಬೀದಿ ನಾಯಿ ಮನಸ್ಸು ಇಚ್ಛೆ ದಾಳಿ ಮಾಡಿ ಕಚ್ಚಿ ಹಾಕಿದೆ. ನಾಯಿ ದಾಳಿಗೆ ಬಾಲಕ ನೌಮಾನ ಕೆನ್ನೆ, ತಲೆ ಎಲ್ಲ ಭಾಗಕ್ಕೂ ಕೂಡ ಗಂಭೀರವಾದಂತ ಗಾಯ ಆಗಿದೆ. ರಾಯಚೂರು ನಗರದ ವಾರ್ಡ್ ನಂಬರ್ 8ರ ಅದ್ರೂನ ಕಿಲ್ಲಾದಲ್ಲಿ ಈ ಘಟನೆ ಆಗಿರೋದು. ತನ್ನ ಮನೆ ಬಳಿ ಈ ಪುಟ್ಟ ಹುಡುಗ ಆಟ ಆಡ್ತಿದ್ದ. ಈ ವೇಳೆ ಬೀದಿ ನಾಯಿ ಏಕಾಏಕಿಯಾಗಿ ದಾಳಿ ನಡೆಸಿದೆ. ಸದ್ಯ ಗಂಭೀರ ಗಾಯಗೊಂಡಿರುವಂತಹ ಬಾಲಕನನ್ನ ರಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ಚಿಕಿತ್ಸೆಯನ್ನ ನೀಡಲಾಗ್ತಿದೆ. ಬಾಲಕನ ಮೇಲೆ ನಾಯಿ ದಾಳಿ ಆಗಿರೋದು ಇನ್ನು ಗ್ರಾಮಸ್ಥರು ಕೂಡ ಆಕ್ರೋಶವನ್ನ ಹೊರಗಾಕ್ತಿದ್ದಾರೆ. बहुत जल्दी साफ करा लेके चले जाएंगे. हाँ बेटे, फिर रोड ಚಿಕ್ಕಮಗಳೂರಿನಲ್ಲಿ ಕಾಡು ಕೋಣದ ದಾಳಿಗೆ ವ್ಯಕ್ತಿ ಬಲಿಯಾಗಿದ್ದಾನೆ. 52 ವರ್ಷದ ರಮೇಶ್ ತೋಟದಲ್ಲಿ ಕೆಲಸ ಮಾಡುವಂತ ವೇಳೆ ಕಾಡು ಕೋಣ ದಾಳಿ ಮಾಡಿದೆ. ಮೂಡಿಗೆರೆ ತಾಲೂಕಿನ ದುರ್ಗದಹಳ್ಳಿ ಬಳಿ ಈ ಘಟನೆ ಆಗಿರುವುದು. ಇನ್ನು ಘಟನಾ ಸ್ಥಳಕ್ಕೆ ಬಾಳೂರು ಪೊಲೀಸರು, ಅರಣ್ಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ರು. ಇನ್ನು ಮೂಡಿಗೆರೆ ಕಳಶ ಭಾಗದಲ್ಲಿ ನಿರಂತರವಾಗಿ ಕಾಡು ಕೋಣಗಳು ಕಾಣಿಸಿಕೊಳ್ತಾ ಇದ್ದು ಕಾಡು ಕೋಣ ದಾಳಿಗೆ ಶಾಶ್ವತವಾಗಿ ಬ್ರೇಕ್ ಹಾಕಬೇಕೆನ್ನುವುದಾಗಿ ಸ್ಥಳೀಯರು ಒತ್ತಾಯಿಸಿದ್ರು. ಜನ ಬೇಡಪ್ಪ ಅವರಿಗೆ ಪ್ರೊಟೆಕ್ಷನ್ ಕೊಟ್ಟು ಅವರನ್ನೇ ಸಾಕಲಿ ಪ್ರಾಣಿಗಳನ್ನು. ಕೋತಿಗಳ ಹಾವಳಿಗೆ ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ವಸಂತಪುರ ಗ್ರಾಮಸ್ಥರು ಹೈರಾಣಾಗಿದ್ದಾರೆ. ಹಲವು ದಿನಗಳ ಹಿಂದೆ ಕೋತಿಗಳ ಹಿಂಡು ಗ್ರಾಮದಲ್ಲೇ ಬೀಡುಬಿಟ್ಟಿದೆ. ರೈತರ ಬೆಳೆ ಸೇರಿದಂತೆ ಗ್ರಾಮದ ಮನೆ ಒಳಗಡೆ ನುಗ್ಗಿ ಸಿಕ್ಕ ವಸ್ತುಗಳನ್ನ ಕೋತಿಗಳು ಧ್ವಂಸ ಮಾಡ್ತಿವೆ. ಶಾಲಾ ಕಟ್ಟಡಿ ಒಳಗಡೆ ಲಗ್ಗೆ ಇಟ್ಟು ಕೋತಿಗಳು ದಾಂಧಲೆಯನ್ನು ನಡೆಸ್ತಿವೆ. ಕೋತಿಗಳ ದಾಂಧಲೆಯಿಂದ ಶಾಲೆಗೆ, ಅಂಗನವಾಡಿಗೆ ಹೋಗೋದಕ್ಕೆ ಮಕ್ಕಳು ಕೂಡ ಭಯ ಪಡ್ತಿದ್ದಾರೆ. ಹಲವು ಬಾರಿ ಮಕ್ಕಳು, ವಯೋವೃದ್ಧರ ಮೇಲೆ ಕೋತಿಗಳು ಕೂಡ ದಾಳಿ ನಡೆಸಿದ್ದು ಶೀಘ್ರವಾಗಿ ಕೋತಿಗಳನ್ನ ಸೆರೆ ಹಿಡಿಯಿರಿ ಅಂತ ಅರಣ್ಯ ಅಧಿಕಾರಿಗಳಿಗೆ ಗ್ರಾಮಸ್ಥರು ಆಗ್ರಹಿಸಿದರು. ಮಂಗಳೂರಿನಲ್ಲಿ ಆಷಾಢ ಮಾಸದ ಪ್ರಥಮ ಏಕಾದಶಿಯಂದು ತಪ್ತ ಮುದ್ರಧಾರಣೆ ಮಾಡಲಾಯಿತು. ಉಜಿರೆಯ ಶ್ರೀ ಜನಾರ್ದನ ಸ್ವಾಮಿ ದೇವಸ್ಥಾನದಲ್ಲಿ ಭಕ್ತಾಭಿಮಾನಿಗಳಿಗೆ ತಪ್ತ ಮುದ್ರಧಾರಣೆಯನ್ನ ನೆರವೇರಿಸಲಾಯಿತು. ಸುಬ್ರಹ್ಮಣ್ಯ ಮಠದ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಅವರಿಂದ ನಡೆದ ಈ ಮುದ್ರಾಧಾರಣೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ದೊಡ್ಡ ಭಕ್ತಾಭಿಮಾನಿಗಳು ಕೂಡ ಭಾಗಿಯಾಗಿದ್ರು. ಜಾತಿ ಧರ್ಮ ಭೇದವಿಲ್ಲದೆ ಸುಬ್ರಹ್ಮಣ್ಯ ಸ್ವಾಮೀಜಿ ಅವರಿಂದ ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಕೂಡ ಮುದ್ರಧಾರಣೆಯನ್ನ ನೆರವೇರಿಸಲಾಯಿತು. ಬಾಗಲಕೋಟೆ ಜಿಲ್ಲೆಯಾದ್ಯಂತ ಮೊಹರಂ ಹಬ್ಬವನ್ನ ಸಂಭ್ರಮದಿಂದ ಆಚರಿಸಲಾಯಿತು. ಇನ್ನು ಬಾಗಲಕೋಟೆಯ ಹೊಸ ಮುರನಾಳ ಗ್ರಾಮದಲ್ಲಿ ಹಿಂದೂ ಮುಸ್ಲಿಂ ಬಾಂಧವರು ಮೊಹರಂ ಹಬ್ಬವನ್ನ ಸಂಭ್ರಮದಿಂದ ಆಚರಿಸಿದರು.
ಇಂದು ಬೆಳಿಗ್ಗೆಯಿಂದಲೂ ಕೂಡ ಗ್ರಾಮದಲ್ಲಿ ಡೋಲಿ ಮತ್ತು ಕೈ ದೇವರುಗಳ ಸಂಚಾರ ನಡೀತಾ ಇದ್ದು ಭಕ್ತ ಸಮೂಹದ ಮಧ್ಯೆ ದೇವರುಗಳ ಓಡಾಟ ನಡೀತಾ ಇದೆ. ಈ ವೇಳೆ ಭಕ್ತಾಭಿಮಾನಿಗಳು ಸಕ್ಕರೆ ಸೇರಿದಂತೆ ವಿವಿಧ ನೈವೇದ್ಯಗಳನ್ನ ಅರ್ಪಿಸಿದರು. ಬಳ್ಳಾರಿಯಲ್ಲಿ ಮುಸ್ಲಿಂ ಸಮುದಾಯದ ಪವಿತ್ರ ಮೊಹರಂ ಹಬ್ಬವನ್ನ ಅದ್ದೂರಿಯಾಗಿ ಆಚರಿಸಲಾಯಿತು. ಇನ್ನು ಸಾಮರಸ್ಯದ ಸಂಕೇತ ಅಂತ ಕರೆ ಮಾಡಿಕೊಳ್ಳುವಂತ ಈ ಮೊಹರಂ ಹಬ್ಬದಲ್ಲಿ ಹಿಂದೂ ಮುಸ್ಲಿಮರು ಸೇರಿದಂತೆ ಎಲ್ಲ ಸಮುದಾಯದವರು ಭಾಗಿಯಾಗಿದ್ರು. ಈ ಸಂದರ್ಭದಲ್ಲಿ ಬಳ್ಳಾರಿ ಗ್ರಾಮೀಣ ಹಾಗೂ ನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಮಸೀದಿಗಳಿಗೆ ಶ್ರೀರಾಮುಲು ಅವರು ಭೇಟಿ ನೀಡಿದ್ರು. ಶ್ರೀರಾಮುಲು ಅವರು ಜೊತೆಯಲ್ಲಿ ಇತರ ಪಾಲಿಕೆಯ ಸದಸ್ಯರು ಕೂಡ ಅವರಿಗೆ ಸಾಥ್ ನೀಡಿದ್ರು. ರಾಯಚೂರಿನ ಗಾಂಧಿ ವೃತ್ತದಲ್ಲಿ ಇರುವಂತಹ ಹನುಮಾನ ದೇವಸ್ಥಾನಕ್ಕೆ ನಟ ಯುವರಾಜ್ ಕುಮಾರ್ ಭೇಟಿ ನೀಡಿದ್ರು. ಯಕ್ಕ ಸಿನಿಮಾ ರಿಲೀಸ್ಗೆ ದಿನಗಣನೆಯ ಹಿನ್ನೆಲೆಯಲ್ಲಿ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದು ಈ ವೇಳೆ ಯುವರಾಜ್ ಜೊತೆ ಸೆಲ್ಫಿ ತೆಗೆದುಕೊಳ್ಳೋದಕ್ಕೆ ಅಭಿಮಾನಿಗಳು ಕೂಡ ಮುಗಿಬಿದ್ದಿದ್ರು. ಈ ವೇಳೆ ಮಾತನಾಡಿದ ನಟ ಯುವರಾಜ್, ಮನುಷ್ಯನಲ್ಲಿ ಒಳ್ಳೆತನ ಕಾಪಾಡಿಕೊಳ್ಳಬೇಕು ಅನ್ನೋದು ಯಕ್ಕ ಸಿನಿಮಾದ ಸಂದೇಶ. ಜಾಕಿ ಸಿನಿಮಾ ಕ್ಯಾರೆಕ್ಟರ್ ಇನ್ಸ್ಪೈರ್ ಆಗಿ ಈ ಸಿನಿಮಾವನ್ನ ಮಾಡಿದ್ದೇವೆ ಅಂತ ಹೇಳಿದ್ರು. ಇವಿಷ್ಟು ಈ ಹೊತ್ತಿನ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.